ಚೆನ್ನಾಗಿದೆ. ಕನ್ನಡ ಪ್ರೇಕ್ಷಕರು ಬಂದು ಮೂವಿ ತುಂಬಾ ನೋಡಿ, ಯಾಕಂದ್ರೆ ಇದೊಂದು ಒಳ್ಳೆ ಹಾರರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಪ್ರಿಯಾಂಕಾ ಮೇಡಮ್ ಅವರು ಒಂದು ಇನ್ವೆಸ್ಟಿಗೇಷನ್ ಆಗಿ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸಿನಿಮಾ ಬಂದು ಪ್ರತಿಯೊಬ್ಬರು ತುಂಬಾ ಇಷ್ಟ ಆಗುತ್ತೆ. ಇದನ್ನ ಬಂದು ಜನ ಪ್ರೀತಿಸಿ ಸಿನಿಮಾನ, ಯಾಕಂದ್ರೆ ಇದೊಂದು ಒಳ್ಳೆ ಹಾರರ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಬಂದಿರೋದು. ಬಂದು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಸಿನಿಮಾನ, ಚೆನ್ನಾಗಿರುತ್ತೆ ಸಿನಿಮಾ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲ ನಿಮಗೆ ಏನಾದ್ರು ಭಯ ಆಯ್ತು? ಇಲ್ಲ, ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಪ್ರಿಯಾಂಕಾ ಆಕ್ಟಿಂಗ್ ನ ಈ ತರ ಎಕ್ಸ್ಪೆಕ್ಟ್ ಮಾಡಿದ್ರು? ಸೂಪರ್. ಇಲ್ಲ, ಮಾಡಿರಲಿಲ್ಲ. ಹೂವೆ ಹೂವೆ ಅಂತ ಇವಾಗ ಹೇಳ್ಬಿಟ್ಟು ಬಂದೆ, ಅವ್ರಿಗೆ ಸಿಕ್ಕಿದ್ರು ಅವರು. ಶಿ ವಾಸ್ ವೆರಿ ಹ್ಯಾಪಿ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಎಲ್ಲ ಚೇಂಜಸ್, ಸ್ಟೋರಿ ಎಲ್ಲ ಸ್ಟೋರಿ ಚೆನ್ನಾಗಿದೆ. ಇರೋದು ಹಾರ ಇರುತ್ತೆ, ಅದು ಸೌಂಡ್ ಎಫೆಕ್ಟ್ಸ್ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿದೆ. ನೋಡ್ಬೋದು. ಏನೇನು ತುಂಬಾ ಚೆನ್ನಾಗಿದೆ. ದೇವ್ದ ಮೂವಿ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಇತ್ತೀಚೆಗೆ ಕಮ್ಮಿ ಸಿನಿಮಾ ಬಂದಿದ್ದು ಹಾರರ್ ಮೂವಿ ಈಗ ಬಂದಿದೆ, ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಪ್ರಿಯಾಂಕಾ ಮೇಡಮ್ ಎಲ್ಲ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು. ನಾಣಿ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು. ತುಂಬಾ ಕಡೆ ಭಯ ಆಗುತ್ತೆ. ತುಂಬಾ ಅದ್ಭುತವಾಗಿದೆ ಆ ಮೂವಿ, ಒಂದ್ಸಲ ನೋಡ್ಬೋದು. ಪ್ರಿಯಾಂಕಾ ಮೇಡಮ್ ಇದ್ರದ್ದು ದೇವದ ಇದನ್ನೆಲ್ಲ ಕಾನ್ಸೆಪ್ಟ್ ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಎಲ್ಲ ಮೂವಿ ನೋಡ್ಬೋದು ಅಂತಂದು ನನ್ನ ಅಭಿಪ್ರಾಯ. ಚೆನ್ನಾಗಿದೆ, ಗುಡ್ ಮೂವಿ. ಒಂದು ಟೈಪ್ ಇಂಗ್ಲಿಷ್ ಮೂವಿ ಟೈಪ್ ಇದೆ. ವೆರಿ ಗುಡ್. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ ಅಲ್ಲ. ಸಿನಿಮಾ ತುಂಬಾ ಚೆನ್ನಾಗಿದೆ. ಬಹಳ ದಿನಗಳ ನಂತರ ಒಂದು ಒಳ್ಳೆ ಹಾರರ್ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಪ್ಯಾರಾನಾರ್ಮಲ್ ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಿರ್ದೇಶಕರು ಸಿನಿಮಾ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗು ಮೈಂಡ್ ಎವರಳಿಸುವಂತ ಒಂದು ಕೆಲವೊಂದು ದೃಶ್ಯಗಳಿದೆ. ಕೆಲವೊಂದು ಕಡೆ ತುಂಬಾ ಬೆಚ್ಚಿ ಬೀಳುವಂತ ದೃಶ್ಯಗಳಿದಾವೆ. ನಾನು ತುಂಬಾ ಎಂಜಾಯ್ ಮಾಡಿದೆ. ಅದರಲ್ಲೂ ಈ PVR ಅಂತ ಒಂದು ಒಳ್ಳೆ ಸ್ಕ್ರೀನ್ ಅಲ್ಲಿ ಒಳ್ಳೆ ಒಂದು ಸೌಂಡ್ ಎಫೆಕ್ಟ್ ಇರೋ ಕಡೆ ಸಿನಿಮಾ ನೋಡಿದ್ರೆ ಇದು ತುಂಬಾ ಇಷ್ಟ ಆಗುತ್ತೆ ಜನಗಳಿಗೆಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಂಗೆ ತುಂಬಾ ಇಷ್ಟ ಆಯ್ತು ಸಿನಿಮಾ. ಮೊದಲಿಂದ ಕೊನೆವರೆಗೂ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಸೊ ಪ್ರೇಕ್ಷಕರು ಕೂಡ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ. ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಬಂದು ಇಂಥ ಸ್ಕ್ರೀನ್ ಅಲ್ಲಿ ಒಳ್ಳೆ ಸೌಂಡ್ ಎಫೆಕ್ಟ್ ಮತ್ತೆ ದೃಶ್ಯ ಚೆನ್ನಾಗಿರೋ ಕಡೆ, ಒಳ್ಳೆ ಸ್ಕ್ರೀನ್ ಎಫೆಕ್ಟ್ ಇರೋ ಕಡೆ ಬಂದು ಸಿನಿಮಾ ನೋಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಭಯ ಆಯ್ತು. ಮಗು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಅದರಲ್ಲಿ ಹೀರೋ ಮತ್ತೆ ಹೀರೋಯಿನ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರಿಯಾಂಕಾ ಮೇಡಮ್ ಅಂತೂ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅದರಲ್ಲೂ ಮಾಣಿ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಅದು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿದೆ. ಸೊ ಹೀರೋ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅವ್ರ ಆಕ್ಷನ್ ಸೀನ್ಸ್ ಮತ್ತೆ ಅವ್ರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ಫಸ್ಟ್ ನಾನು ಮೊದಲು ಕಮರ್ಷಿಯಲ್ ಚೆಕ್ ಪೋಸ್ಟ್ ಅಂತ ಮಾಡಿದಾಗ ನಾನು ಕನ್ನಡದಲ್ಲಿ ಪ್ರಪ್ರಥಮ ಪ್ಯಾರಾನಾರ್ಮಲ್ ಸಿನಿಮಾ ಆಗಿ ನಾನು ಮಾಡಿದ್ದೆ. ಆ ಒಂದು ಯಶಸ್ಸು ಇವತ್ತು ಕಮರ್ ಟು ಏನ್ ಇವತ್ತು ಆಗಸ್ಟ್ 22 ಇವತ್ತು ರಿಲೀಸ್ ಆಗಿದೆ ಇದೇ ಸಿನಿಮಾ. ಪ್ರೀವಿಯಸ್ ಸಿನಿಮಾಗಿಂತನೂ ಇನ್ನೂ ತುಂಬಾ ಹೆಚ್ಚಿಗೆ ಒತ್ತು ಕೊಟ್ಟು ತುಂಬಾ ಶ್ರಮ ಹಾಕಿ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಅದು ಯಾಕಂದ್ರೆ ಇವತ್ತು ಮಾರ್ನಿಂಗ್ ಶೋ ಎಲ್ಲರೂ ನೋಡಿದಾಗ ಹೇಳ್ತಾ ಇದ್ರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಪ್ರೀವಿಯಸ್ ನಾವು ಇನ್ನೂ ಹೋಲಿಕೆನೂ ಮಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು, ಮತ್ತೆ ಮ್ಯೂಸಿಕಲಿ ಆಗಿರ್ಬೋದು, ಮತ್ತೆ ಕತೆ ವೈಸ್ ಆಗಿರ್ಬೋದು, ಎಲ್ಲ ತುಂಬಾ ಮೆಚ್ಕೊಂಡ್ರು. ಅಂಡ್ ಇದು ನಾವು ಸಾಕಷ್ಟು ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಏನಕ್ಕಿಂತ ಕತೆ ರೂಪದಲ್ಲಾಗಿರ್ಬೋದು, ಪ್ರೆಸೆಂಟೇಷನ್ ರೂಪದಲ್ಲಾಗಿರ್ಬೋದು, ಒಂದು ಹಾಲಿವುಡ್ ಸ್ಟೈಲ್ ಆಫ್ ಇದರಲ್ಲಿ ನಾವು ನಮ್ಮ ಕನ್ನಡ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದೀವಿ. ಅಂಡ್ ಪ್ರೀವಿಯಸ್ ನಾವು ಅನೌನ್ಸ್ ಮಾಡಿದಾಗ ಕೂಡ ಹೇಳಿದ್ದೆ, ನಾವು ಡಬ್ಬಿಂಗ್ ಮಾಡೋದಕ್ಕಿಂತನೂ ನಮ್ಮ ಕನ್ನಡ ಸಿನಿಮಾನ ನಾವು ಬೇರೆ ಸ್ಟೇಟಲ್ಲಿ ಕೂಡ ನಾವು ರಿಲೀಸ್ ಮಾಡೋಣ, ಕನ್ನಡದಲ್ಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಅದು ತಮಿಳ್ನಾಡಲ್ಲಿ. ಬಿಕಾಸ್ ಏನಂತ ಹೇಳಿದ್ರೆ ಸ್ವಾಮಿ ಅವರು ಏನು ನಮ್ಮ ಸಿನಿಮಾದಲ್ಲಿ ಮಾಡಿದ್ರು, ಅಲ್ಲಿ ಒಂದಷ್ಟು ಧಾರಾವಾಹಿಗಳಲ್ಲಿ ಕೂಡ ಅವರು ಫೇಮಸ್ ಇದ್ರು, ನಮ್ಮ ಸಿನಿಮಾ ಹೀರೋ ಆಗಿತ್ತು. ಹಾಗಾಗಿ ನಾನು ತಮಿಳ್ನಾಡಲ್ಲೂ ಕೂಡ ಮಾಡಿದ್ದೀನಿ. ಇವತ್ತು ಟಿಕೆಟ್ಸ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಅಲ್ಲಿ ಜನ ಇವತ್ತು ನೈಟ್ ಶೋ ಅಂತ ಫಸ್ಟ್ ನಮ್ಗೆ ಸಿಕ್ಕಿದೆ ತಮಿಳ್ನಾಡಲ್ಲಿ. ಬಟ್ ನಾನು ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿದ್ದೀನಿ, ಅಲ್ಲಿ ಕನ್ನಡದಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. ಅಂಡ್ ಇವತ್ತು ಪ್ರತಿಯೊಬ್ರು ಹೇಳ್ತಾ ಇರೋದು ಇಷ್ಟೇನೆ. ಯಾಕಂತ ಹೇಳಿದ್ರೆ ನಾನು ಫಸ್ಟ್ ನಮ್ಮ ಆಡಿಯನ್ಸ್ ಒಂದು ಸೆಲೆಬ್ರಿಟೀಸ್ ಅಂತ ಅನ್ಕೊಂಡೆ. ಅವ್ರದ್ದು ಮಾರ್ನಿಂಗ್ ಶೋ ಏನಿತ್ತು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಇದರಿಂದ ನಮ್ಗೆ ತುಂಬಾ ಖುಷಿ ಆಗಿದೆ.
ನಾನು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇನೆ, ಈ ಥರದ್ದು ಒಂದು ಪ್ರಯತ್ನ ಮತ್ತೆ ಒಂದು ಸೈಂಟಿಫಿಕಲ್ ಈ ಥರದ್ದೊಂದು ಸಿನಿಮಾ ಅಂದ್ರೆ ರೇರ್ ಸಬ್ಜೆಕ್ಟ್ಗಳು ಈ ಥರದ್ದು ಬರುವಂಥದ್ದು. ಈ ಇಡೀ ಸಿನಿಮಾದಲ್ಲಿ ಮೇಡಮ್ ಕಾಣಿಸ್ಕೊಂಡಿರೋ ಅಂಥದ್ದು. ಯಾಕಂತ ಹೇಳಿದ್ರೆ ಮೇಡಮ್ಗೂ ಕೂಡ ಅವ್ರ ಕತೆ ಕೇಳಿದಾಗ ಹೇಳಿದ್ದೆ, ಈ ಹಿಂದೆ ನೀವೇನಿದ್ರಿ ಮೇಡಮ್, ಇದಕ್ಕಿಂತ ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ನಾನು ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ, ಅದನ್ನು ಕೂಡ ನಾನು ಇವತ್ತು, ಯಾಕಂತ ಹೇಳಿದ್ರೆ ಮೇಡಮ್ ಆಚೆ ಕಡೆ ಬಂದ್ಮೇಲೆ ಅವ್ರು ಹೇಳಿದ್ದೆ, ನೀವೇನು ಹೇಳಿದ್ರಿ ಆ ಮಾತನ್ನ ನಡ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇನೆ, ಎಲ್ಲರೂ ಈ ನಮ್ಮ ಕಮರಟು ಸಿನಿಮಾ ನೋಡಿ ಮತ್ತೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ.